ಜನವರಿ 22 ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತ ದಿನ. ಇಡೀ ದೇಶವೇ ಸಂಭ್ರಮಿಸಿ ಬಿಟ್ಟಿದೆ. ಸರ್ವಂ ರಾಮಮಯಂ ಅನ್ನುವಂತಾಗಿದೆ. ಇದೀಗ ಏನಿದ್ರು ರಾಮ ದೀಪೋತ್ಸವದ ಸಂಭ್ರಮ ಕಳೆಗಟ್ಟಿರೋದು. ಅಯೋಧ್ಯೆಯಲ್ಲಿ ರಾಮ ಭಕ್ತರು ದೀಪವನ್ನ ಬೆಳಗಿ ಸಂಭ್ರಮಿಸ್ತಾ ಇದ್ದಾರೆ. ಸರಯೂ ನದಿ ತಟದಲ್ಲಿ ದೀಪವನ್ನ ಹಚ್ಚಿ ಸಂಭ್ರಮಿಸ್ತಾ ಇದ್ದಾರೆ ಭಕ್ತರು. ಸರಯೂ ನದಿ ತಟದಲ್ಲಿ ದೀಪವನ್ನ ಬೆಳಗ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ನಾವು. ಯಾವ ರೀತಿಯಾಗಿ ಕಂಗೊಳಿಸ್ತಾ ಇದೆ ನೋಡಿ. ಒಂದು ಕಡೆಯಲ್ಲಿ ಕಾರಂಜಿ, ಆ ದೀಪಾಲಂಕಾರ, ಅದರ ಜೊತೆಗೆ ಸಾಥ್ ನೀಡ್ತಾ ಇರುವಂತಹ ದೀಪದ ಬೆಳಕು ಜಗಮಗಿಸ್ತಾ ಇದೆ ಅಯೋಧ್ಯೆ. ರಾಜ್ಯದ ಹಲವು ದೇಗುಲಗಳಲ್ಲೂ ದೀಪೋತ್ಸವ ನಡೀತಾ ಇದೆ. ಅದನ್ನು ಕೂಡ ಬೆಳಗ್ಗಿನಿಂದ ತೋರಿಸ್ತಾ ಇದ್ವಿ. ಇದೀಗ ಅಯೋಧ್ಯೆಯ ಸಂಪೂರ್ಣ ಚಿತ್ರಣ ಇವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದ್ ರೀತಿಯಾಗಿ ಕಾಣಿಸ್ತಾ ಇತ್ತು ಅಯೋಧ್ಯೆ ಬೆಳಕಿನಲ್ಲಿ. ಇದೀಗ ಸಂಜೆ ಗತ್ತಲಲ್ಲಿ ಯಾವ ರೀತಿಯಾಗಿ ಕಂಗೊಳಿಸ್ತಾ ಇದೆ ಅಯೋಧ್ಯೆ ಅನ್ನೋದನ್ನ ನೀವು ಇವಾಗ ನೋಡಬಹುದು. ನೇರ ದೃಶ್ಯಾವಳಿ. ಈಗ ಈ ಸಂಜೆ ಹೊತ್ತಿನಲ್ಲಿ ಅಯೋಧ್ಯೆ ದೀಪಗಳಿಂದ, ವಿದ್ಯುತ್ ದೀಪಗಳಿಂದ ರಾರಾಜಿಸ್ತಾ ಇದೆ, ಕಂಗೊಳಿಸ್ತಾ ಇದೆ. ಇದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಲಕ್ಷಾಂತರ ಜನ ಟಿವಿ ಪರದೆ ಮೂಲಕವಾಗಿ ವೀಕ್ಷಿಸಿದ್ರೆ, ಪುಣ್ಯ ಇರೋರು ಅಲ್ಲಿಗೆ ಹೋಗಿದ್ದಾರೆ. ಇವತ್ತು ಅಲ್ಲೇ ಹತ್ತಿರದಲ್ಲೇ ನೋಡ್ತಾ ಇದ್ದಾರೆ. ಜೊತೆಗೆ ಇಂಥ ಕಾರ್ಯಗಳಲ್ಲಿ ಅವ್ರನ್ನ ತೊಡಗಿಸಿಕೊಳ್ಳೋದಿದೆಯಲ್ಲ, ಬಹಳ ಪುಣ್ಯ ಮಾಡಿರ್ಬೇಕು ಇದಕ್ಕೆಲ್ಲ. ಇವತ್ತು ಅಯೋಧ್ಯೆಗೆ ಹೋದಂತ ಜನರು ನಿಜಕ್ಕೂ ಭಾವಪರವಶರಾಗ್ತಾರೆ. ಅಲ್ಲಿ ಕೆಲಸವನ್ನ ಮಾಡಿದವರು, ಜೊತೆಗೆ ಈಗ ದೀಪೋತ್ಸವಕ್ಕೆ ಅಂತಾನೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ದೀಪೋತ್ಸವ ಆರಂಭ ಆಗಿಬಿಟ್ಟಿದೆ. ಬಹಳ ವಿಶೇಷವಾಗಿ ಈ ದೀಪೋತ್ಸವಕ್ಕೆ ಬೇಕಿರುವಂತ ತುಪ್ಪವನ್ನ ಕೂಡ ಭಕ್ತರು ಕಳಿಸಿದ್ದಾರೆ. ವರ್ಷಗಳಿಂದ ಅದಕ್ಕೆ ಶೇಖರಣೆಯನ್ನ ಮಾಡುವಂತ ಪ್ರಯತ್ನದಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ನೀವು ನಂಬಲೇಬೇಕು. ಕಾಳಿ ಅನ್ನುವಂತ ಒಂದು ಹಸುವಿನ ತುಪ್ಪವನ್ನ ಸುಮಾರು ವರ್ಷಗಳಿಂದ ಶೇಖರಿಸಲ್ಪಟ್ರು. ಹೇಗಂತ ಹೇಳಿದ್ರೆ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನ ಬಳಸಿ ಆ ತುಪ್ಪವನ್ನ ಸಂಸ್ಕರಣೆಯನ್ನ ಮಾಡಿದ್ರು ವರ್ಷಗಳವರೆಗೂ ಕೂಡ. ಒಂದೇ ಗೋವಿನಿಂದ ಮಾಡಿರುವಂತಹ ತುಪ್ಪ, ಅದನ್ನ ಶ್ರೀರಾಮನ ದೀಪೋತ್ಸವಕ್ಕೆ ಬಳಸ್ಕೊಳ್ಳಿ ಅಂತ ಭಕ್ತರು ಕಳಿಸ್ಕೊಟ್ಟಿದ್ದಾರೆ ಅಯೋಧ್ಯೆಗೆ. ಇಂತಹ ಕಥೆಗಳು ಸಾವಿರಾರು ಕಾಣಸಿಗುತ್ತವೆ. ಯಾಕಂತ ಹೇಳಿದ್ರೆ ಈ ದಿನಕ್ಕಾಗಿ ಕೋಟ್ಯಾಂತರ ಭಕ್ತರು ಹಗಲಿರುಳು ಕಾದಿದ್ದಾರೆ. ಈ ದಿನ ನಾವು ಯಾವಾಗ ಕಣ್ತುಂಬಿಕೊಳ್ತೀವಿ, ಈ ದಿನ ಯಾವಾಗ ಬರುತ್ತೆ, ಅಯೋಧ್ಯೆಯಲ್ಲಿ ರಾಮ ಯಾವಾಗ ಬರ್ತಾನೆ, ವಿರಾಜಮಾನನಾಗ್ತಾನೆ ಅನ್ನೋದಾಗಿ ಇದನ್ನೇ ನೋಡೋದಕ್ಕೆ ಕಾತುರರಾಗಿದ್ದಂತ ಜನ ತಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿದ್ದಾರೆ. ಬಟ್ ಯಾರೂ ಹೇಳ್ಕೊಳ್ತಾ ಇಲ್ಲ, ನಾನು ಇದನ್ನ ಕೊಟ್ಟೆ, ಹೀಗೆ ಮಾಡಿದೆ, ಈ ರೀತಿಯಾಗಿ ನನ್ನ ಸೇವೆ ಅಯೋಧ್ಯೆಗೆ ನಾನು ಸಲ್ಲಿಸಿದ್ದೀನಿ ಅಂತ ಯಾರೊಬ್ಬರೂ ಹೇಳಲ್ಲ. ಮನಸ್ಫೂರ್ತಿಯಿಂದ ಮಾಡಿದ್ದಾರೆ, ಭಕ್ತಿಯಿಂದ ಮಾಡಿದ್ದಾರೆ, ರಾಮನಿಗಾಗಿ ಮಾಡಿದ್ದಾರೆ. ಇವತ್ತಿನ ದಿನವಂತೂ ರಾಮ ಜಪ ಅಯೋಧ್ಯೆ ಮಾತ್ರ ಅಲ್ಲ, ಭಾರತ ದೇಶ ಮಾತ್ರ ಅಲ್ಲ, ಗಡಿ ಆಚೆಗೂ ಕೂಡ ಹಬ್ಬಿದೆ. ನಾವು ಮೊನ್ನೆ ಹೇಳ್ತಾ ಇದ್ವಿ, ಮಾರಿಷಸ್ನ ಅಧ್ಯಕ್ಷರು ಪವಿಂದ್ರ ಕುಮಾರ್ ಜುಗ್ನೌತ್ 2 ಗಂಟೆಗಳ ಕಾಲಾವಕಾಶ ಕೊಟ್ಟಿದ್ದಾರೆ ಅಲ್ಲಿಯ ನೌಕರರಿಗೆ. ನೌಕರರು ಅರ್ಜಿಯನ್ನ ಸಲ್ಲಿಸಿದಾಗ ಅದನ್ನ ಮನ್ನಿಸಿ ಬಿಟ್ರು, ಪರವಾಗಿಲ್ಲ 2 ಗಂಟೆಗಳ ಕಾಲಾವಕಾಶ ನೋಡಿ ನೇರ ಪ್ರಸಾರದಲ್ಲಿ ಅಂತ. ಅಲ್ಲಿ ಕೂಡ ಹಿಂದೂ ಪರಿಪಾಲಕರಿದ್ದಾರೆ, ಹಿಂದೂ ಧರ್ಮವನ್ನ ಪಾಲಿಸೋರಿದ್ದಾರೆ. ಇವತ್ತಿನ ಕಾರ್ಯಕ್ರಮವನ್ನ ತಾವು ನೋಡಬೇಕು ಅಂತ ತುದಿಗಾಲಲ್ಲಿ ನಿಂತಂತ ಭಕ್ತರಿದ್ದಾರೆ. ಅಂತವರಿಗೆ ಅವಕಾಶವನ್ನ ಗಡಿ ಆಚೆಗೆ ಒಂದು ಮಾರಿಷಸ್ ಅನ್ನುವಂತ ದೇಶದಲ್ಲಿ ಅಧ್ಯಕ್ಷರು ಒದಗಿಸಿ ಕೊಡಬೇಕಾದ್ರೆ ಇನ್ನು ದೇಶದ ಒಳಗೆ ಯಾವ ರೀತಿಯಾಗಿ ಸಂಭ್ರಮ ಇರಬೇಡ ಹೇಳಿ. ಇವತ್ತಿನ ದಿನ ನಿಜಕ್ಕೂ ಸುವರ್ಣಾಕ್ಷರ ಕಲ್ಲಿನಲ್ಲಿ ಕೆತ್ತಿಡಬೇಕು ಅಂತ ದಿನ. ಎಲ್ಲರೂ ಕೂಡ ಸಂಭ್ರಮ ಪಟ್ರು. ನಮ್ಮ ರಾಜ್ಯದಲ್ಲಿ ಕೇಳಬೇಕಾ, ಬೀದಿ ಬೀದಿಯಲ್ಲಿ ರಾಮ ಪಾನಕವನ್ನ, ಹಾಗೆ ಊಟವನ್ನ, ಎಲ್ಲಾ ರೀತಿಯಾದಂತ ಸೇವೆಯನ್ನ ಕೊಡ್ತಾ ಬಂದ್ರು ಭಕ್ತರಿಗೆ. ಅಷ್ಟರ ಮಟ್ಟಿಗೆ ಸಂಭ್ರಮ ಮನೆ ಮಾಡಿತ್ತು ರಾಜ್ಯದಲ್ಲಿ. ಹಳ್ಳಿಯಲ್ಲಿ, ಮನೆಗಳಲ್ಲಿ ತಂದೆ ತಾಯಿಗಳಂತೂ ಮಕ್ಕಳಿಗೆ ಶ್ರೀರಾಮ, ಲಕ್ಷ್ಮಣ, ಸೀತೆ, ಹನುಮಂತ ಅಂತ ವೇಷ ಹಾಕಿ ಸಂಭ್ರಮಿಸಿದ್ರು. ಅದೇ ಹೇಳುತ್ತೆ ಯಾವ ರೀತಿಯಾದಂತ ಸಂಭ್ರಮ ನಮ್ಮ ದೇಶದಲ್ಲಿ ಇವತ್ತಿನ ದಿನ ಮನೆ ಮಾಡಿತ್ತು ಅನ್ನೋದಕ್ಕೆ. ಸಾಕಷ್ಟು ಲಕ್ಷಾಂತರ ಸಾಕ್ಷಿಗಳಿವೆ. ಎಷ್ಟು ಸಂಖ್ಯೆಯಲ್ಲಿ ಭಕ್ತರು ಅಯೋಧ್ಯೆಗೆ ಹೋದ್ರೋ ಅಷ್ಟು ಸಂಖ್ಯೆಯ ಸಾಕ್ಷಿಗಳು ನಮ್ಗೆ ಸಿಗುತ್ತೆ ಇವತ್ತು, ಎಷ್ಟು ಸಂಭ್ರಮ ಇತ್ತು ಅನ್ನೋದಕ್ಕೆ. ಇವಾಗ ನೀವು ನೋಡ್ತಾ ಇರುವಂತ ದೃಶ್ಯ, ಲೈಟಿಂಗ್ ಜಗಮಗಿಸ್ತಾ ಇದೆಯಲ್ಲ, ರಾಮ ಮಂದಿರದ ಮೇಲೆ ಬೀಳ್ತಾ ಇರುವಂತ ಲೈಟಿಂಗ್ಸ್, ಇವೆಲ್ಲವೂ ಕೂಡ ಇವತ್ತಿನ ಸಂಭ್ರಮಕ್ಕೆ ಸಾಕ್ಷಿ. ಆಗ್ಲೇ ಹೇಳಿದಾಗೆ ಲಕ್ಷ ದೀಪೋತ್ಸವ ಇದಾಗ್ಲೇ ಆರಂಭ ಆಗಿದೆ. ಅದಕ್ಕಾಗಿ ತುಪ್ಪ ಬೇಕಿರುವಂತ ಪರಿಕರಗಳನ್ನ ಕಳಿಸ್ಕೊಟ್ಟಿರುವಂತ ಭಕ್ತರ ಸಂಖ್ಯೆ ಏನ್ ಕಡಿಮೆ ಇಲ್ಲ. ಇವತ್ತು ಅದನ್ನ ಹಚ್ಚಿ ಸಂಭ್ರಮಿಸ್ತಾ ಇದ್ದಾರೆ. ಇಡೀ ಅಯೋಧ್ಯೆಗೆ ಬೆಳಕಿನಿಂದ ಕಂಪ್ಲೀಟ್ ಆಗಿ ಮುಚ್ಚಿ ಹೋಗಿರೋದನ್ನ ನೋಡಬಹುದಾಗಿದೆ ನೀವು. ಹಾಗೆ ಅಲ್ಲಿ ಆಗಮಿಸಿದಂತ ಭಕ್ತರ ಸಂಖ್ಯೆಯನ್ನ ನೋಡ್ತಾ ಇದ್ದೀರಾ. ಅವಾಗಲೇ ಹೇಳಿದಾಗೆ ಬಹಳ ಪುಣ್ಯ ಮಾಡಿದ್ದಾರೆ. ಇವತ್ತಿನ ದಿನ ಅಯೋಧ್ಯೆ ಕಾಲಿಟ್ಟು ಹತ್ತಿರದಿಂದ ರಾಮನ ದರ್ಶನವನ್ನ ಪಡೆದು ಅಯೋಧ್ಯೆ ಪುಣ್ಯ ಭೂಮಿಯ ಮೊದಲ ದಿನದ ಪೂಜೆಯನ್ನ ನೋಡಿದಂತ ಜನರು.
ಈ ಆಸೆಯನ್ನ ಅದೆಷ್ಟೋ ಜನ ಇಟ್ಕೊಂಡಿದ್ದಾರೆ. ಅದರಲ್ಲಿ ಕೆಲವರಿಗಷ್ಟೇ ಅವಕಾಶಗಳು ಸಿಕ್ಕಿದೆ. ಒಂದು 7-8 ಸಾವಿರ ಜನಕ್ಕೆ ಅವಕಾಶ ಸಿಕ್ಕಿದೆ. ಅವರೆಲ್ಲರೂ ಕೂಡ ಇವತ್ತು ಸಾಕ್ಷಿಯಾದ್ರು ಇವತ್ತಿನ ಕಾರ್ಯಕ್ರಮಕ್ಕೆ. ಸೆಲೆಬ್ರಿಟಿಗಳಿಂದ ಹಿಡಿದು ರಾಜಕೀಯ ವ್ಯಕ್ತಿಗಳು ಸಾಕಷ್ಟು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಪಾಲ್ಗೊಂಡಿದ್ರು. ರಾಮನ ನಾಮ ಸ್ಮರಣೆ ಬಿಟ್ರೆ ಅಲ್ಲಿ ಬೇರೇನೂ ಕಾಣಿಸ್ಲಿಲ್ಲ. ಭೇದ ಭಾವ ಏನೂ ಇಲ್ಲ, ಯಾವುದೇ ರೀತಿಯಾದಂಥ ಮಾತುಗಳಿಲ್ಲ. ಕೇವಲ ರಾಮನ ನಾಮಸ್ಮರಣೆ ಮಾತ್ರ. ಸರಯೂ ನದಿ ತಟ ಬೇರೆನೇ ರೀತಿಯಾಗಿ ಇವಾಗ ಕಂಗೊಳಿಸ್ತಾ ಇದೆ ನೋಡಿ. ಅಲ್ಲಿಯವರೇ ಹೇಳಿದಾಗೆ, ಸ್ಥಳೀಯರು ಹೇಳಿದಾಗೆ, ಒಂದು 4-5 ವರ್ಷಗಳ ಹಿಂದೆ ಇದ್ದಂಥ ಸರಯೂ ನದಿಯಲ್ಲಿಲ್ಲ, ಕಂಪ್ಲೀಟ್ ಆಗಿ ಚೇಂಜ್ ಆಗಿಬಿಟ್ಟಿದೆ. ಸ್ವಚ್ಛತೆಯಿಂದ ಹಿಡಿದು ಕ್ವಾಲಿಟಿಯಿಂದ ಹಿಡಿದು ಎಲ್ಲವೂ ಕೂಡ ಬದಲಾಗ್ತಾ ಇದೆ. ಅಯೋಧ್ಯೆಯೇ ಬದಲಾಗ್ಬಿಟ್ಟಿದೆ. ಅಲ್ಲಿಗೆ ಹೋದಂಥ ಸೆಲೆಬ್ರಿಟಿ ಒಬ್ರು ಹೇಳ್ತಾ ಇದ್ರು, ಯಾವುದೋ ಹಿಂದಿನ ಕಾಲದಲ್ಲಿ ಒಂದು 100-150 ಸಾವಿರ ವರ್ಷಗಳ ಹಿಂದಕ್ಕೆ ಹೋಗಿ ರಾಮ ಇರುವಂತ ಕಾಲದಲ್ಲಿ ನಾವೇನು ಅಯೋಧ್ಯೆಗೆ ಬಂದ್ಬಿಟ್ಟಿದೀವೇನೋ ಅನ್ನುವಂಥ ಭಾವನೆ ಹುಟ್ಟುತ್ತೆ. ಆ ರೀತಿಯಾಗಿ ಬದಲಾಗ್ಬಿಟ್ಟಿದೆ ಅಯೋಧ್ಯೆ ಅಂತ. ಪುಟ್ಟ ಗ್ರಾಮ, ಪುಟ್ಟ ಪಟ್ಟಣ ಯಾವ ರೀತಿಯಾಗಿ ಬದಲಾಯಿತು ನೋಡಿ. ರಾಮನ ಆಗಮನ ಆಗಬೇಕಾಗಿತ್ತು, ಅದಿವತ್ತಾಗಿದೆ. ಇದಕ್ಕೂ ಮುಂಚಿತವಾಗಿ ಬರುವಂತ ಭಕ್ತರಿಗೆ ಮುಂದೆ ಹೋಗುವಂತ ಆಸೆಗಳು ಬಹಳ ಜನ ಇಟ್ಕೊಂಡಿದ್ದಾರೆ. ಅವ್ರಿಗೆ ಅನುಕೂಲ ಆಗಲಿ ಅಂತ ಏರ್ಪೋರ್ಟ್ ಕೂಡ ಓಪನ್ ಆಯ್ತು. ಈ ಹಿಂದೆ ಇದ್ದಾಗೆ ಲಕ್ನೋವರೆಗೆ ಹೋಗಿ ಅಲ್ಲಿಂದ ಮತ್ತೆ ವೆಹಿಕಲ್ ಮಾಡಿಕೊಂಡು ಆ ಜಂಜಾಟಗಳು, ಜನಸಂದಣಿ ಇದ್ಯಾವುದು ಕೂಡ ಇರಲ್ಲ. ಆರಾಮಾಗಿ ಬರ್ಬೋದು, ಹೋಗ್ಬೋದು. ನೀವು ಅಯೋಧ್ಯೆಗೆ ಹೋಗಿ ದರ್ಶನವನ್ನ ಮಾಡ್ಬೋದು. ಚಿತ್ತ ಕಾಯಗಳ ಪವಿತ್ರ ಮಾಡು ಪರಿಯ ಭಕ್ತವರ ಹನುಮಂತ ನೊಬ್ಬ ತಾವಲ್ಲ. ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ. ನೋಡ್ತಾ ಇದೀವಲ್ಲ ನಾವು ದೃಶ್ಯದಲ್ಲಿ, ಒಂದು ನೇಪಾಳದ ಜನಕಪುರ, ನಮ್ಮ ಶ್ರೀರಾಮ ಅಲ್ಲಿಯ ಅಳಿಯ. ಇವತ್ತು ಆ ಒಂದು ಊರಿನಲ್ಲಿ ನೇಪಾಳದಲ್ಲಿ ಯಾವ ರೀತಿಯಾಗಿ ಸಂಭ್ರಮ ಇದೆ ಅನ್ನೋದಾಗಿ ನೋಡ್ಬೋದಾಗಿದೆ. ಜನಕರಾಜನ ಮಗಳು, ಹಾಗೆ ನಮ್ಮ ಭಾರತದ ಸಂಬಂಧ ಗೊತ್ತೇ ಇದೆ, ಜಗಜ್ಜಾಹೀರಾಗಿರೋದು. ಎಲ್ಲರೂ ಕೂಡ ಪ್ರತಿನಿತ್ಯ ಕೇಳುವಂತ ಕಥೆಗಳಿವು. ಇವತ್ತು ನೇಪಾಳದಲ್ಲೂ ಕೂಡ ದೀಪವನ್ನ ಹಚ್ಚಿ ಯಾವ ರೀತಿಯಾಗಿ ಸಂಭ್ರಮಿಸ್ತಾ ಇದ್ದಾರೆ ನೋಡಿ. ಅಲ್ಲಿಯ ಅರಮನೆ ನೋಡೋದಕ್ಕೆ ಇವತ್ತು 2 ಕಣ್ಣು ಸಾಲದು, ಅಷ್ಟು ಸಂಖ್ಯೆಯಲ್ಲಿ ಜನ ಅಲ್ಲಿಗೂ ಹೋಗ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ಇದು ಮುಂದುವರಿದ ಭಾಗ ಅನ್ನೋದಾಗಿ, ಒಂದಕ್ಕೊಂದು ಬಹಳ ಸಂಬಂಧ ಇರುವಂತ ಪ್ರದೇಶಗಳು. ಒಂದು ಜನಕರಾಜನ ಒಂದು ಅರಮನೆ, ಜೊತೆಗೆ ನಮ್ಮ ಅಯೋಧ್ಯೆ, ಎರಡೂ ಕೂಡ ಒಂದೇ ಸಮಯದಲ್ಲಿ ಯಾವ ರೀತಿಯಾಗಿ ಕಂಗೊಳಿಸ್ತಾ ಇದೆ ನೋಡಿ. ನೇಪಾಳದ ದೃಶ್ಯಗಳನ್ನು ನೀವು ನೋಡಬಹುದಾಗಿದೆ, ಜೊತೆಗೆ ಅಯೋಧ್ಯೆಯ ದೃಶ್ಯವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ದೀಪೋತ್ಸವಕ್ಕೆ ಕರೆಯನ್ನ ಕೊಟ್ಟಿದ್ದಾಯ್ತು, ಜನ ಅದನ್ನ ಒಪ್ಪಿಕೊಂಡಿದ್ದಾಯ್ತು. ಇವಾಗ ಏನಿದ್ರು ದೀಪೋತ್ಸವ ಸಂಭ್ರಮವನ್ನ ಕಣ್ತುಂಬಿಕೊಳ್ಳೋದೊಂದೇ ಬಾಕಿ. ನಾವು ನೋಡ್ತಾ ಇದ್ದೀವಿ, ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ. ನೇಪಾಳ ಯಾವುದು, ಅಯೋಧ್ಯೆ ಯಾವುದು ಗೊತ್ತಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ದೀಪದಿಂದ ಬೆಳಗಿಸಿ ಬಿಟ್ಟಿದ್ದಾರೆ. ಒಂದು ಕಡೆ ಅರಮನೆಯನ್ನ ನೋಡ್ತಾ ಇದ್ದೀವಿ ನಾವು, ಮತ್ತೊಂದು ಕಡೆಯಲ್ಲಿ ಅಯೋಧ್ಯೆಯ ಶ್ರೀರಾಮ ಮಂದಿರವನ್ನ ನೋಡ್ತಾ ಇದ್ದೀವಿ. ಎರಡೂ ಕಡೆ ಯಾವ ರೀತಿಯಾಗಿ ದೀಪಾಲಂಕಾರಗಳಲ್ಲಿ ಜಗಮಗಿಸ್ತಾ ಇದೆ ನೋಡಿ. ಬಹುಶಃ ನಿನ್ನೆ ಮೊನ್ನೆಗಳೆಲ್ಲ ಈ ಜನಕರಾಜನ ಒಂದು ಅರಮನೆ ಇದೆಯಲ್ಲ, ಅದು ಈ ರೀತಿಯಾಗಿ ಕಾಣಿಸ್ತಾ ಇರಲಿಲ್ಲ. ಬಟ್ ಇವಾಗ ನೋಡೋದಕ್ಕೆ ಹೋದ್ರೆ ನಿಜವಾಗ್ಲೂ ಅರಮನೆಯಲ್ಲಿ ದೊಡ್ಡ ಸಂಭ್ರಮವೇ ಕಳೆಗಟ್ಟಿದೆ. ಅದಕ್ಕೆ ಸಾಕ್ಷಿಯಾಗಿ ದೀಪೋತ್ಸವ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದಾಗಿ ನೋಡ್ತಾ ಇದ್ದೀರಾ ನೀವು. ಜನಕರಾಜನ ಮಗಳು ಸೀತೆ, ಹಾಗೆ ನಮಗದು ನೇಪಾಳ ಅಂತ ಹೇಳಿದ್ರೆ ಅಳಿಯನ ಮನೆ ಆಗುತ್ತೆ, ಅಳಿಯ ಆಗ್ತಾರೆ. ನೇಪಾಳಕ್ಕೆ ಶ್ರೀರಾಮ ಅಳಿಯ ಆಗ್ತಾರೆ, ಸೀತೆ ನಮ್ಮ ಸೊಸೆ. ನೋಡ್ತಾ ಇದ್ದೀರಾ ನೀವು ಯಾವ ರೀತಿಯಾಗಿ ಸಂಭ್ರಮ ನೇಪಾಳದಲ್ಲೂ ಕೂಡ ಇದೆ ಅಂತ. ಬಹಳ ಮುಖ್ಯವಾಗಿ ಇನ್ನೊಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ, ನೇಪಾಳದಿಂದ ದೇವಶಿಲೆಯನ್ನ ಕೂಡ ಕಳಿಸ್ಕೊಟ್ಟಿದ್ರು. ಇಲ್ಲಿ ಮುಹೂರ್ತಗಳೆಲ್ಲ ಆಗ್ತಾ ಇತ್ತಲ್ಲ, ಭೂಮಿ ಪೂಜೆ ಎಲ್ಲ ಆಗ್ಬೇಕಾದ್ರೆ ಅಲ್ಲಿಂದ ದೇವಶಿಲೆಯನ್ನ ಕಳಿಸ್ಕೊಟ್ಟಿದ್ರು. ಆ ದೇವಶಿಲೆ ನೇಪಾಳದಿಂದ ನಮ್ಮ ಭಾರತಕ್ಕೆ ಬರೋವರೆಗೂ ಯಾವ ರೀತಿಯಾಗಿ ಪೂಜೆಗಳಾಯ್ತು, ಭಾರತದ ಒಳಗೆ ಬಂದಾದ ಮೇಲೆ ಅದು ಅಯೋಧ್ಯೆಗೆ ಬರೋವರೆಗೂ ಜನ ಬೀದಿಗಳಲ್ಲಿ ನಿಂತು ಪೂಜೆ ಮಾಡಿದ್ರು, ಹೂವನ್ನ ತಂದಿದ್ರು, ಹಣ್ಣನ್ನ ತಂದಿದ್ರು. ಮಕ್ಕಳು ಕೂಡ ಸ್ಕೂಲ್ ರಜಾ ಮಾಡಿ ಬಂದ್ಬಿಟ್ಟಿದ್ರು. ಗೊತ್ತಿಲ್ಲ ಅವರಿಗೆ ಆ ದೇವಶಿಲೆಯ ಪ್ರಾಮುಖ್ಯತೆ ಏನು, ಯಾಕಾಗಿ ಕಳಿಸ್ಕೊಟ್ರು, ನೇಪಾಳದಿಂದ ಭಾರತಕ್ಕೆ ಯಾಕೆ ಬರ್ತಾ ಇದೆ ಅನ್ನುವಂಥದ್ದು ಗೊತ್ತಿಲ್ಲದೆ ಹೋದ್ರು. ಏನೋ ಆಗ್ತಾ ಇದೆ, ಏನೋ ವಿಶೇಷವಾದಂತ ದಿನ ಇದು ಅಂತ ಶಾಲೆಗಳನ್ನ ಬಿಟ್ಟು ಮಕ್ಕಳು ಬೀದಿ ಬದಿಯಲ್ಲಿ ನಿಂತು ನೋಡ್ತಾ ಇದ್ರು ದೇವಶಿಲೆ ಬರೋದನ್ನ. ದೊಡ್ಡ ಟ್ರಕ್ ನಲ್ಲಿ ದೊಡ್ಡ ಗಾತ್ರದ ದೇವಶಿಲೆ ನೇಪಾಳದಿಂದ ಭಾರತಕ್ಕೆ ಬಂದಿತ್ತು. ಇವೆಲ್ಲವೂ ಕೂಡ ರಾಮ ಸೀತೆಯ ಸಂಬಂಧ, ನೇಪಾಳ ಭಾರತದ ಸಂಬಂಧವನ್ನ
ಸಾರುತ್ತೆ ಜಗತ್ತಿಗೆ. ಈ ಬೇಟಿ ರೋಟಿ ಸಂಬಂಧ ಅಂತ ಹೇಳ್ತಾರಂತೆ ಅಲ್ಲಿ ಅವರು, ನೇಪಾಳದವರು ಅಂತ ಹೇಳಿದ್ರೆ ಅಲ್ಲಿಂದ ಕೆಲಸಕ್ಕಾಗಿ ಭಾರತಕ್ಕೆ ತುಂಬಾ ಜನ ಬರ್ತಾರಲ್ವಾ, ಜೀವನ ಕಟ್ಕೊಳ್ತಾರಲ್ವಾ, ಹಾಗಾಗಿ ಬೇಟಿ ರೋಟಿ ಸಂಬಂಧ ಅಂತಾನು ನೇಪಾಳ ಮತ್ತೆ ಭಾರತದ ಸಂಬಂಧವನ್ನ ಅಲ್ಲಿಯ ಜನ ವ್ಯಾಖ್ಯಾನಿಸ್ತಾರೆ. ಈ ರೀತಿಯಾದಂತ ಸಾವಿರ ಉದಾಹರಣೆಗಳು ಸಿಗುತ್ತೆ ನೇಪಾಳ ಮತ್ತೆ ಭಾರತದ ಸಂಬಂಧಕ್ಕೆ ಸಂಬಂಧಪಟ್ಟಂತೆ. ದೇವಶಿಲೆಯಿಂದ ಹಿಡಿದು ಅವತ್ತು ಮೂಲದಿಂದ ಹಿಡಿದು ಇವತ್ತು ರಾಮ ವಿರಾಜಮಾನನಾದ ನಂತರದಲ್ಲಿ ನೇಪಾಳದಲ್ಲಿ ಯಾವ ರೀತಿಯಾದಂತ ಸಂಭ್ರಮ ಇದೆ ಅನ್ನೋದಾಗಿ ನೋಡಬಹುದು ನೀವು. ಅವತ್ತಿಂದ ಇವತ್ತವರೆಗೂ ಅವರು ಕೂಡ ಕ್ಷಣಗಣನೆ ಆರಂಭಿಸಿದ್ರು. ನಾವು ಕಣ್ತುಂಬಿಕೊಳ್ಬೇಕಾದಂತ ವಿಚಾರ ಇದು, ನಾವು ಸಂಭ್ರಮಿಸಬೇಕಾದಂತ ವಿಚಾರ. ಆ ದಿನ ಯಾವಾಗ ಬರುತ್ತೆ ಅಂತ ಇವತ್ತು ದಿನ ಕೂಡಿ ಬಂದಿದೆ. ಜನಕರಾಜನ ಅರಮನೆಯ ಸುತ್ತಮುತ್ತಲಿನ ವಾತಾವರಣ ನೋಡ್ತಾ ಇದ್ದೀರಾ. ಅಯೋಧ್ಯೆಯ ಶ್ರೀರಾಮ ಮಂದಿರ ನಿಮ್ಮ ಕಣ್ಮುಂದೆನೇ ಇದೆ. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ.